ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಒಂದು ಬ್ಯೂಟಿಫುಲ್ ಆಗಿರೋ ನಿಮಗೆ ಆರೆ ವರ್ಕ್ ಡಿಸೈನ್ನ ತೋರಿಸ್ತಿದ್ದೀನಿ. ನೋಡಿ, ಇದು ಪಿಕಾಕ್ ಹ್ಯಾಂಡ್ಸಿಗೆ ಬಂದಿರೋ ಡಿಸೈನ್. ಇದು ನೋಡಿ ಎಷ್ಟು ಚೆನ್ನಾಗಿ ಫುಲ್ ಆರೆ ವರ್ಕ್ ಬೀಡ್ಸೇ ಇರೋದು, ಫುಲ್ಲು ಆರೆ ವರ್ಕ್ ಬ್ಲೌಸು. ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಹ್ಯಾಂಡ್ಸ್ಗೆ ಈ ಒಂದು ಬ್ಯೂಟಿಫುಲ್ ಡಿಸೈನು. ನಿಮ್ಗೆ ಯಾರಿಗಾದ್ರು ಬೇಕಾದರೆ ಸ್ಕ್ರೀನ್ ಶಾಟ್ ತೊಗೊಂಡು ಈ ಥರ ವರ್ಕ್ ಬೇಕಾದ್ರೆ ಮಾಡಿಸ್ಕೊಳ್ಳಿ. ನಾನು ಬ್ಲೌಸ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ವೀಡಿಯೋನೇನು ನಾನು ಅಪ್ಲೋಡ್ ಮಾಡಿಲ್ಲ. ಸೊ ನೋಡಿ, ಇದು ಫ್ರಂಟಿಗೆ ಬರುತ್ತೆ, ನೆಕ್ಗೆ ತುಂಬಾ ಚೆನ್ನಾಗಿದೆ ಈ ಒಂದು ವರ್ಕು. ಆಫ್ ವೈಟ್ ಅಂದರೆ ಒಂಥರ ಗೋಲ್ಡ್ ಕಲರ್ ಮೇಲೆ ಈ ರೀತಿ ಒಂದು ವರ್ಕ್ನ ಮಾಡಿರೋದು. ಇದನ್ನು ನಾನು ನೋಡಿ ಡಬಲ್ ಫುಟ್ಟು ರಿಮೂವ್ ಮಾಡಿದೆ, ಸಿಂಗಲ್ ಫುಟ್ನ ಹಾಕ್ಕೋತಾ ಇದ್ದೀನಿ. ರೈಟ್ ಸೈಡ್ ಫುಟ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಆರೆ ವರ್ಕ್ ಬ್ಲೌಸ್ಗೆ ಯಾವುದೇ ರೀತಿ ಟೆನ್ಷನ್ ಇಲ್ದಿರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಅಂದರೆ ನೀವು ಸಿಂಗಲ್ ಫುಟ್ನ ಯೂಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಉತ್ತಮ. ನಾನು ಡಬಲ್ ಫುಟಲ್ಲೂ ಮಾಮೂಲಿ ನಾರ್ಮಲ್ ಫುಟಲ್ಲೂ ಆರೆ ವರ್ಕ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋದಲ್ಲಿ ನನ್ನ ಚಾನಲಲ್ಲಿ, ಬೇಕಾದ್ರೆ ಚೆಕ್ ಮಾಡಿ. ಆ ಥರನೂ ಸ್ಟಿಚ್ ಮಾಡ್ಕೋಬೋದು. ಸೊ ರಿಸ್ಕ್ ತಗೊಳ್ಳೋದು ಬೇಡ, ನೀಟಾಗಿ ನಾವು ಸಿಂಗಲ್ ಫುಟ್ ಯೂಸ್ ಮಾಡಿಕೊಂಡೆ ಸ್ಟಿಚ್ ಮಾಡ್ತೀನಿ ಅಂದರೆ ಖಂಡಿತ ನೀವು ಸಿಂಗಲ್ ಫುಟ್ ಹಾಕ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಳೋದು ಉತ್ತಮ. ಫಸ್ಟಿಗೆ ನಾನು ಫೂಟ್ನ ನೀಟಾಗಿ ಸೆಟ್ ಮಾಡಿಕೊಂಡೆ. ನೀವು ನೋಡಿ, ನೀಡಲನ್ನ ನೀಟಾಗಿ ಕೆಳಗಡೆ ಬಿಟ್ಟು ಫೂಟ್ ಹಾಕಿದ ಮೇಲೆ ನೋಡಿ ಸ್ಟಿಚ್ಚು ಕರೆಕ್ಟಾಗಿ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ್ದಾದಮೇಲೆ ಬೇಕಾದ್ರೆ ನೀವು ಸ್ಟಿಚ್ನ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಸ್ಟಿಚಿಂಗ್ ನನಗೆ ಬರ್ತಿದೆ. ಈಗ ನಾನು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟಿಗೆ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ ಅಂತ ನೋಡಿ, ಇದನ್ನು ಸೈಡ್ಗೆ ಇಡ್ತಾಯಿದ್ದೀನಿ. ಫ್ರಂಟ್ ಪಾರ್ಟು ಈ ಥರ ಹಾಕ್ಕೋಬೇಕಾಗತ್ತೆ. ನಾನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೇಳ್ಕೊಡ್ತೀನಿ. ಸೊ ಎಲ್ಲೂ ಕನ್ಫ್ಯೂಸ್ ಆಗಬೇಡ್ರಿ. ಎದುರು ಬದ್ರು ಬರೋ ಥರ ಈ ಥರ ಪೀಸಸ್ನ ಹಾಕ್ಕೊಂಡು ಅದಕ್ಕೆ ಗುಂಡ್ಪಿನ್ ಹಾಕ್ಕೊಂಡು ಅದನ್ನ ಸೈಡ್ಗೆ ಇಟ್ಕೊಳ್ಳಿ. ಫಸ್ಟ್ ನಾವು ವರ್ಕ್ ಇರೋ ಕಡೆ ನೆಕ್ನ ಫಿನಿಶ್ ಮಾಡ್ಕೋಬೇಕಾಗತ್ತೆ. ನೋಡಿ, ಆರೆ ವರ್ಕ್ ಕಾಣಿಸ್ತಿದೆ ನನಗೆ ವರ್ಕು, ಇಲ್ಲ ಟಚ್ ಫೀಲ್ ಆಗುತ್ತೆ ಎಲ್ಲಿವರೆಗೂ ವರ್ಕ್ ಇದೆ ಅಂತ ಟಚ್ ಫೀಲ್ ಆಗುತ್ತೆ. ಟಚ್ ಮಾಡಿದ್ರೆ ನಾವು ಅಲ್ಲಿ ನೀಟಾಗಿ ನೋಡಿ, ನಾನು ಈ ಥರ ಫಿಂಗರ್ ಇಟ್ಕೊಂಡಿದ್ದೀನಲ್ಲ, ಆ ಫಿಂಗರ್ ಇಟ್ಕೊಂಡು ಎಲ್ಲಿ ವರ್ಕ್ ಇದೆ ಎಲ್ಲಿಗೆ ಸ್ಟಿಚ್ ಹಾಕ್ಕೋಬೇಕು ಅನ್ನೋದು ಒಂದು ಅಂದಾಜಿಗೆ ಬಂದ್ಬಿಡುತ್ತೆ. ಸೊ ಈ ಬಿಗಿನರ್ಸ್ ಆದರೆ ನೀವು ಉಲ್ಟಾ ಹಾಕ್ಕೊಂಡೆ ಸ್ಟಿಚ್ ಹಾಕ್ಕೊಳ್ಳಿ. ಉಲ್ಟಾ ಹಾಕ್ಕೊಂಡ್ರೆ ನಿಮ್ಗೆ ವರ್ಕ್ ಕಾಣುತ್ತಲ್ಲ, ಅಲ್ಲಿ ನೀವು ಸ್ಟಿಚ್ ಹಾಕ್ಕೊಳ್ಳಿ. ಸೊ ನಾನು ಟಚ್ ಮಾಡಿಕೊಂಡೆ ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ. ಕಟ್ ಮಾರ್ಕ್ಸ್ನ ಇಟ್ಕೋಬೇಕು. ನೋಡಿ, ನಾನು ಕಟ್ ಮಾರ್ಕ್ಸ್ ಇಟ್ಕೋಬೇಕಾದ್ರೂ ಹೇಳ್ತೀನಿ. ಕ್ರಾಸಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ನಿಮಗೆ ನೋಡಿ, ಆ ಪೀಸ್ ನಾನು ಈಗೇನು ಕಟ್ ಮಾಡಿದ್ನೋ ಅದನ್ನ ಸೈಡ್ಗೆ ಇಟ್ಕೊಳ್ಳಿ. ಏನಕ್ಕೆ ಅಂತ ನಾನು ಮತ್ತೆ ನಿಮ್ಗೆ ಹೇಳ್ತೀನಿ. ಕಿನಾರೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಲೈನಿಂಗ್ಗೆ ಕಿನಾರೆ ಸ್ಟಿಚ್ನ ಹಾಕ್ಕೊಳ್ಳೋದ್ರಿಂದ ನಿಮಗೆ ನೆಕ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿ ಲೈನಿಂಗು ನಮಗೆ ಔಟ್ಸೈಡ್ ಕಾಣ್ದಂಗೆ ಇರುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಆರೆ ವರ್ಕ್ ಪಕ್ಕನೇ ನಾವು ಈ ಥರ ಕಿನಾರೆ ಸ್ಟಿಚ್ನ ಹಾಕಬೇಕಾಗುತ್ತೆ. ಇದು ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ಒಂದು ಮಣಿ ಒಡೆದೋಯ್ತು ಅಂದ್ರೂ ನಮಗೆ ಬ್ಲೌಸು ವರ್ಕ್ದು ಲುಕ್ಕೆ ಹೋಗ್ಬಿಡುತ್ತೆ. ಸೊ ನೀಟಾಗಿ ನಿಧಾನವಾಗಿ ಟರ್ನ್ ತಗೊಂಡು ನೀವು ಆರೆ ವರ್ಕ್ ಪಕ್ಕನೇ ಬೀಡ್ಸ್ ಇದ್ದಾವಲ್ಲ ಅದ್ರ ಪಕ್ಕನೇ ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಲೈನಿಂಗು ಹೊರಗಡೆ ಬರೋಲ್ಲ, ಅದು ಒಳಗಡೆನೇ ನೀಟಾಗಿರಲಿ ಅನ್ನೋ ಉದ್ದೇಶಕ್ಕೆ ಹಾಕೋದು ಈ ಒಂದು ಸ್ಟಿಚ್ನ. ನೀಟಾಗಿ ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಬಿಡೋಣ. ನೋಡ್ತಿರ್ಬೋದು ನೀವು, ನಾನು ಸಿಂಗಲ್ ಫುಟ್ಟಲ್ಲೇ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಮತ್ತೆ ಅದನ್ನ ಚೇಂಜ್ ಮಾಡ್ಕೊಳ್ಳೋದು ಬೇಡ ಅಂತ. ನೋಡಿ, ನನಗೆ ಕರೆಕ್ಟಾಗಿ ಫಿನಿಶಿಂಗ್ ಸಮೇತ ನಾನು ಸ್ಟಿಚ್ ಹಾಕ್ಕೊಂಡಿದ್ದಾಯಿತು. ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಈ ಒಂದು ಆರೆ ವರ್ಕ್ ಬ್ಲೌಸು. ಫ್ರಂಟ್ ಪಾರ್ಟಲ್ಲಿ ವರ್ಕ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಪರ್ಫೆಕ್ಟಾಗಿ ಬಂದಿದೆ. ನೆಕ್ಕು ಅಷ್ಟೇ ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಎಲ್ಲೂ ರಿಂಕಲ್ ಇಲ್ದಿರ, ಏನು ಪ್ರಾಬ್ಲಮ್ ಇಲ್ದಿರ ನೀಟಾಗಿ ಬಂದಿದೆ. ಈಗ ನೋಡಿ, ಇದು ಕಟ್ ಮಾಡ್ಕೊಂಡ್ವಲ್ಲ ನೆಕ್ದು ಆರೆ ವರ್ಕ್ದು ಈ ಕಡೆದು, ಅದನ್ನೇ ಈ ರೀತಿ ಮೇಲೆ ಇದ್ರ ಮೇಲೆ ಇಡಿ. ಕರೆಕ್ಟಾಗಿ ಅದ್ರ ಪಕ್ಕನೇ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಯಾಕಪ್ಪ ಈ ರೀತಿ ಕಟ್ ಮಾಡ್ಕೋಬೇಕು ಅಂದರೆ ಒಂದೊಂದು ಸಲ ವರ್ಕ್ ಬ್ಲೌಸ್ದು ಡೀಪ್ ಚೇಂಜಸ್ ಆಗುತ್ತೆ, ನಾವು ಹಾಕಿದ ಮಾರ್ಕ್ ಪ್ರಕಾರ ಇರಲ್ಲ. ಸೊ ನಾವು ಹಾಕಿದ ಮಾರ್ಕ್ ಪ್ರಕಾರ ಇಲ್ಲ ಅಂದಾಗ ನಮಗೇನಾಗುತ್ತೆ, ಇದು ನಾವು ಅಂದಾಜು ಮೇಲೆ ಮಾರ್ಕಿಂಗ್ ಮೇಲೆ ಕಟ್ ಮಾಡಿಬಿಟ್ಟು ನಾವು ಪೈಪಿಂಗ್ ಕೊಟ್ಬಿಟ್ರೆ ನಮಗೆ ನೆಕ್ಕು ಚೇಂಜಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಈಗ ನೋಡಿ, ಈ ಥರ ಇದೆಯಲ್ಲ, ಇದನ್ನು ಈ ಥರ ಉಲ್ಟಾ ತಗೊಂಡು ನಾನು ಥ್ರೆಡ್ ಪೈಪಿಂಗ್ ಕೊಡ್ತೀನಿ. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತೀನಿ.
ಗೋಲ್ಡನ್ ಕಲರ್ ಥ್ರೆಡ್ಗೂ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ ನೋಡಿ. ನಾನು ಪೈಪಿಂಗ್ಗೆ ಈಗ ಬಟ್ಟೆನ ಸೇರಿಸಿ ನೀಟಾಗಿ ಥ್ರೆಡ್ನೆಲ್ಲ ಸೇರಿ ಫಸ್ಟೇ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನಾನಿಲ್ಲಿ ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ. ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ಮತ್ತೆ ಆ್ಯಸ್ ಇಟ್ ಈಸ್ ಅದೇ ರೀತಿಯೇ ಹಾಕ್ಕೊಳ್ಳಿ. ನೀವು ಇದನ್ನು ಕನ್ಫ್ಯೂಸ್ ಮಾಡಿಕೊಂಡ್ರೆ ಒಂದೇ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ನಾನು ಯಾವ ರೀತಿ ಈಗ ಸ್ಟಿಚ್ ಮಾಡೋದನ್ನೋ ಅದೇ ರೀತಿ ನೀವು ಸ್ಟಿಚ್ನ ಮಾಡ್ಕೊಳ್ಳಿ. ಪೈಪಿಂಗ್ ಪಕ್ಕನೇ ಮತ್ತೊಂದು ಸ್ಟಿಚ್ನ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಈಗ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಕರೆಕ್ಟಾಗಿ ನಿಮಗೆ ಬರುತ್ತೆ, ಎದುರು ಬದ್ರು ಬರೋ ಥರ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ನೀಟಾಗಿ ಬಟ್ಟೆನ ಟರ್ನ್ ಮಾಡಿಕೊಂಡು ಪೈಪಿಂಗ್ ಪಕ್ಕನೇ ನೀಟಾಗಿ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಕಾಣಿಸ್ತಿರ್ಬೋದು ನಿಮ್ಮ ಪೈಪಿಂಗು ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ಈ ರೀತಿ ನೀಟಾಗಿ ಪೈಪಿಂಗ್ ಪಕ್ಕನೇ ರಿಂಕಲ್ ಬರಬಾರ್ದು, ನೀಟಾಗಿ ನೀವು ಸ್ಟಿಚ್ನ ಹಾಕ್ಕೋಬೇಕು. ನಾವು ಕೈಯಲ್ಲಿ ಎಷ್ಟು ಬಟ್ಟೆನ ನೀಟಾಗಿ ಹ್ಯಾಂಡಲ್ ಮಾಡ್ತೀವೋ ನಮಗೆ ಬಟ್ಟೆನೂ ಅದೇ ರೀತಿ ಇರುತ್ತೆ. ನೀಟಾಗಿ ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ಗೆ ಸ್ಟಿಚ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ಅರ್ಥ ಆಯ್ತಲ್ಲ? ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊಂಡ್ರ ಮೇಲೆ ನಿಮಗೆ ಈ ರೀತಿ ಇಟ್ಟರೆ ನಿಮಗೆ ಎದುರು ಬದ್ರು ಬರಬೇಕು. ಲೆಫ್ಟ್ದು ಲೆಫ್ಟಿಗೆ, ರೈಟ್ದು ರೈಟ್ಗೆ ನೋಡಿ. ಈ ರೀತಿ ಎದುರು ಬದ್ರು ಬಂದಾಗ ನಿಮಗೆ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ ನೆಕ್ಕು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈಗ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಫಸ್ಟೇ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಎಷ್ಟೆಷ್ಟು ಡಾಟ್ಸ್ಗೆ ಸ್ಟಿಚ್ ಮಾಡಬೇಕು ಅಂತ. ನೀವು ಡಬಲ್ ಫೂಟ್ ಇಲ್ಲಿ ಡಬಲ್ ಫೂಟ್ ಹಾಕ್ಕೊಂಡು ಸಹ ನೀವು ಡಾಟ್ಸ್ನ ಎಲ್ಲ ಮತ್ತು ಶೇಪ್ ಬೆಲ್ಟ್ನ ಎಲ್ಲ ಅಟ್ಯಾಚ್ ಮಾಡ್ಕೋಬೋದು. ಸೊ ನಾನು ಸಿಂಗಲ್ ಫೂಟಲ್ಲೇ ಅಟ್ಯಾಚ್ ಮಾಡ್ಕೊಬಿಡೋಣ. ಮತ್ತು ಡಬಲ್ ಫೂಟ್ ಎಲ್ಲ ಹಾಕ್ಬೇಕಾದ್ರೆ ಮತ್ತೆ ತೆಗಿಬೇಕಾದ್ರೆ ಟೈಮ್ ಆಗುತ್ತೆ ಅಂತ ನನಗೆ ಅರ್ಜೆಂಟಾಗಿ ಕೊಡಬೇಕಿತ್ತು ಈ ಬ್ಲೌಸು ಕಸ್ಟಮರ್ಗೆ. ಸೊ ಹಾಗಾಗಿ ಟೈಮ್ ಇಲ್ಲ ಅಂತ ಬೇಗ ಬೇಗ ಸ್ಟಿಚ್ ಮಾಡ್ತಾಯಿದ್ದೆ ನಾನು ಇದನ್ನು. ನೀಟಾಗಿ ಡಾಟ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಡಾಟ್ಸ್ನ ನಾವು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟ್ ಬ್ಲೌಸ್ ಫಿನಿಶಿಂಗ್ ನಮಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಈ ರೀತಿ ನೀಟಾಗಿ ಡಾಟ್ಸ್ನೆಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ಕಲಿತಾ ಇರೋರಿಗೆ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಲಿಂಕ್ನ ಶೇರ್ ಮಾಡಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ನೋಡಿ ನಾನು ಶೇಪ್ ಬೆಲ್ಟ್ ಈಗಾಗಲೇ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೀಗ ಅಟ್ಯಾಚ್ ಮಾಡ್ತಿದ್ದೆ ನೋಡಿ. ಅಟ್ಯಾಚ್ ಮಾಡೋಕ್ಕಿಂತ ಮುಂಚಿತವಾಗಿ ನೀವೇನು ಮಾಡಬೇಕು ಅಂದರೆ ಶೇಪ್ ಬೆಲ್ಟ್ ಕರೆಕ್ಟಾಗಿದೆಯಾ ಮೆಜರ್ಮೆಂಟು ಎರಡೂ ಅಂತ ಚೆಕ್ ಮಾಡ್ಕೋಬೇಕು. ಹಾಗೆಯೇ ಡಾಟ್ಸ್ ನಾವು ಹಿಡಿದ್ವಲ್ಲ, ಡಾಟ್ಸ್ ಹಿಡಿದು ಫ್ರಂಟ್ ಪಾರ್ಟು ಸೈಡ್ ಪಾರ್ಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಆಮೇಲೆ ನಾವು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಡಾಟ್ಸ್ನ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಕ್ಸ್ಟ್ರಾನೇ ಬಿಟ್ಟಿದ್ದೆ ಬಟ್ಟೆ, ಸೊ ಆಮೇಲೆ ಅಟ್ಯಾಚ್ ಮಾಡಿದ್ದಾದಮೇಲೆ ಕಟ್ ಮಾಡೋಣ ಅಂತ. ನೋಡಿ ಈ ರೀತಿ ಈಗ ನೀಟಾಗಿ ಅದನ್ನ ಫೋಲ್ಡ್ ಮಾಡಿಕೊಂಡು ಇನ್ವಿಸಿಬಲ್ ಥರ ಇರುತ್ತೆ ನಮಗೆ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡಿದ್ರೆ. ಯಾವುದೇ ರೀತಿ ಕೂಳೆ ಅನ್ನೋದು ನಿಮಗೆ ಒಳಭಾಗದಲ್ಲಿ ಕಾಣಿಸಲ್ಲ. ಆ ರೀತಿ ನಿಮಗೆ ಅಟ್ಯಾಚ್ ಮಾಡ್ಕೋಬೇಕು ಶೇಪ್ ಬೆಲ್ಟ್ ಅನ್ನೋದಾದರೆ ನೀವು ಈ ಮೆಥಡಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಕೊನೆ ತನಕ. ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ಅಂತ ನೋಡಿ ಕಲಿಯೋದು ತುಂಬಾ ಇರುತ್ತೆ. ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ.
ನೋಡ್ತಿರ್ಬೋದು ಒಳಗಡೆ ಇರೋ ಬಟ್ಟೆ ಯಾವುದೇ ಕಾರಣಕ್ಕೂ ನಿಮಗೆ ಸ್ಟಿಚ್ಚಿಗೆ ಸಿಕ್ಕಾಕೋಬಾರ್ದು. ಸೊ ಸಿಕ್ಕಾಕೊಳ್ಳದೆ ಇರೋ ಥರ ನೀವು ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ಒಂದೆರಡು ಮೂರು ಕಡೆ ಕಟ್ ಮಾರ್ಕ್ಸ್ ಇಟ್ಕೊಂಡು ಬಟ್ಟೆನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ನನಗೆ ಬೆಳಗ್ಗೆ ಟೈಮ್ ಇರಲಿಲ್ಲ, ಬೇಗನೆ ಸ್ಟಿಚ್ ಮಾಡಿಕೊಡ್ಬೇಕಾಯಿತು. ಹಾಗಾಗಿ ನಾನು ಬೇಗ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಎಕ್ಸ್ಟ್ರಾ ಇರೋದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಫ್ರಂಟಲ್ಲೂ ಅಷ್ಟೇ, ಸೈಡಲ್ಲೂ ಅಷ್ಟೇ ಈ ರೀತಿ. ಗೊತ್ತಾಯ್ತಲ್ಲ? ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಫ್ರಂಟು ಸೈಡು ಎಲ್ಲ ಅಂತ. ಇಲ್ಲಿ ನನಗೆ ಯಾವುದೇ ರೀತಿ ವೇರಿಯೇಷನ್ ಬಂದಿಲ್ಲ, ಕರೆಕ್ಟಾಗಿ ಬಂದಿದೆ. ಈಗ ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ತೀನಿ. ನೋಡಿ, ಬ್ಯಾಕ್ ಪಾರ್ಟ್ ನೆಕ್ ನಾನು ಕಟ್ ಮಾಡಿರಲಿಲ್ಲ, ನೆಕ್ ಈಗ ಕಟ್ ಮಾಡ್ಕೊಳ್ತೀನಿ. ಲೈನಿಂಗ್ ಶಾರ್ಟೇಜ್ ಆಗೋ ಉದ್ದೇಶದಿಂದ ನಾನು ಕಾಜಾಪಟ್ಟಿಗೆ ಈ ನೆಕ್ಕಲ್ಲಿ ಕಟ್ ಮಾಡಿರೋ ಬಟ್ಟೆನ ಹಾಕೋಣ ಅಂತ ಹೇಳ್ಬಿಟ್ಟು ಕಾಜಾಪಟ್ಟಿ ಉಕ್ಸ್ ಪಟ್ಟಿ ನಾನು ಇವಾಗೇನು ಅಟ್ಯಾಚ್ ಮಾಡಿಲ್ಲ. ಸೊ ಇದೆಲ್ಲ ಅಟ್ಯಾಚ್ ಮಾಡಿದಾದಮೇಲೆ ಕ್ಲಾತ್ ಉಳಿಯುತ್ತಲ್ಲ ನೆಕ್ದೆಲ್ಲ, ಸೊ ಅದರಲ್ಲಿ ಕಾಜಾಪಟ್ಟಿ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ನೆಕ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಮಾರ್ಕಿಂಗ್ ಕಾಣಿಸ್ತಿರ್ಬೋದು ನಿಮಗೆ. ಮಾರ್ಕಿಂಗ್ ಕಾಣಿಸ್ತಾ ಇದ್ದರೆ ನಾವೇನು ಮಾರ್ಕಿಂಗ್ ಮಾಡಿರ್ತೀವೋ ಅದೇ ರೀತಿ ನೆಕ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಸೆಟ್ ಮಾಡ್ಕೊಂಡು ನೀಟಾಗಿ ಗುಂಪಿನ ಹಾಕ್ಕೊಳ್ಳಿ ಈ ರೀತಿ. ಒಂದು 3-4 ಕಡೆ ಗುಂಪಿನ ಹಾಕ್ಕೊಳ್ಳಿ. ಈ ರೀತಿ 3-4 ಕಡೆ ಗುಂಪಿನ ಹಾಕ್ಕೊಂಡ್ರೆ ನಿಮಗೆ ಬಟ್ಟೆ ಜರುಗಲ್ಲ. ಯಾವುದೇ ರೀತಿ ನೆಕ್ ಇಶ್ಯೂಸ್, ನೆಕ್ ಹತ್ರ ಏನೋ ಚೇಂಜಸ್ ಏನು ಕಾಣಲ್ಲ. ನಿಮ್ಗೆ ನೀಟಾಗಿ ನೆಕ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ, ಇಲ್ಲೂ ಸಹ ನಾನು ಉಲ್ಟಾ ಮಾಡಿ ಏನು ಸ್ಟಿಚ್ ಮಾಡ್ಕೊಂಡಿಲ್ಲ. ಈ ರೀತಿ ಕೈಯಲ್ಲೇ ಸೆಟ್ ಮಾಡಿಕೊಂಡು ಎಲ್ಲಿಗೆ ವರ್ಕ್ ಇದೆ ಅಂತ ಚೆಕ್ ಮಾಡಿಕೊಂಡು ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೋಡಿ, ನೀವು ನೆಕ್ ಫಿನಿಶ್ ಮಾಡ್ಕೋಬೇಕಾದ್ರೆ ಮಾತ್ರ ಕೇರ್ಫುಲ್ಲಾಗಿ ನೆಕ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಆ ವರ್ಕ್ ಮೇಲೆ ಬಿದ್ದರೆ ನೀಡ್ಲು ಮುರಿದೋಗುತ್ತೆ, ಆ ಬೀಡ್ಸು ಒಡೆದೋಗ್ತವೆ. ಸೊ ಹಾಗಾಗಿ ನೀವು ಈ ಥರ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು. ಕಟ್ಟಿಂಗ್ ಮಾಡಬೇಕಾದ್ರೂ ಅಷ್ಟೇ ತುಂಬಾ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೆಕ್ಕಿಗೆ ಅಟ್ಯಾಚ್ ಮಾಡಿದ್ದಾಯಿತು ಮೈನ್ ಫ್ಯಾಬ್ರಿಕ್ನ. ಈಗ ಗುಂಪಿನೆಲ್ಲ ತೆಗೆದು ಸೈಡ್ಗೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ನೆಕ್ಕು ಅಂತ. ಈಗ ನೀವು ನೋಡಿ, ಈ ಥರ ಉಲ್ಟಾ ಇಟ್ಕೊಂಡು ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. 1/4 ಇಂಚ್ ಮಾರ್ಜಿನ್ ಬಿಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಿಡೋದು ಅಷ್ಟೇ ಒಂದೇ ಅಳತೆಯಲ್ಲಿ ಬಿಡಬೇಕು. 1/4 ಇಂಚ್ ಬಿಟ್ಟಿದ್ದೀರಂದರೆ 1/4 ಇಂಚೇ ಬಿಡಿ. ಕಟ್ ಮಾರ್ಕ್ಸ್ ಅಷ್ಟೇ ನೋಡಿ, ಈ ಥರ ಕ್ರಾಸಾಗಿ ಕಟ್ ಮಾರ್ಕ್ಸ್ ಹಾಕ್ಕೊಳ್ಳಿ, ಬಟ್ಟೆ ಚೆನ್ನಾಗಿ ಟರ್ನ್ ಆಗುತ್ತೆ. ಈ ಥರ ಕಟ್ ಮಾರ್ಕ್ಸ್ ಹಾಕ್ಕೊಳ್ಳೋದು ನಿಮಗೆ ಅದರಲ್ಲೂ ನಿಮಗೆ ಗೊತ್ತಾಗುತ್ತೆ ಎಲ್ಲ ಚೇಂಜಸ್ಸು ಯಾವ ರೀತಿ ಅಂತ. ನೋಡಿ, ಇಲ್ಲಿ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಬಾಟಮಲ್ಲಿ ನಾನು ಥ್ರೆಡ್ ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವೋ ಬಾಟಮ್ ಸ್ಟಿಚ್ಚಿಗೆ 1/2 ಇಂಚ್ ಮಾರ್ಜಿನ್ಗೆ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ. ನೋಡಿ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ರೀತಿ ಇರುತ್ತಲ್ಲ, ಇಲ್ಲಿ ನಾವು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಕ್ಲಾತ್ನ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಈಗಾಗಲೇ ಸ್ಟಿಚ್ ಏನು ಹಾಕಿದ್ವೋ ನಾವು ಪೈಪಿಂಗ್ ಪಕ್ಕದಲ್ಲಿ ಅದೇ ಸ್ಟಿಚ್ ಮೇಲೆ ಮತ್ತೊಂದು ಸ್ಟಿಚ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಲೈನಿಂಗ್ನ. ನೋಡಿದ್ರಲ್ಲ, ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಬಿಡಿ. ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಅದಕ್ಕೂ ಸಹ ಉಲ್ಟಾ ಮಾಡ್ಕೋಬೇಕೀಗ. ಉಲ್ಟಾ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಹೆಂಗೆ ಬಂದಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ನೋಡಿ, ಬಾಟಮ್ ಫಿನಿಶಿಂಗ್ ಸಮೇತ ನಾನು ನೆಕ್ಕು ಫಿನಿಶ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಕಿನಾರೆ ಸ್ಟಿಚ್ ಹಾಕೋದು ಬೇಡ, ಯಾಕಂದರೆ ನಾನು
ಇನ್ವಿಸಿಬಲ್ಲು ಶೋಲ್ಡರ್ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ನಾನು ಈ ಒಂದು ಬ್ಯಾಕ್ ಪಾರ್ಟ್ಗೆ ಸುತ್ತು ಅಟ್ಯಾಚನ್ನು ಮಾಡ್ಕೊಳ್ತೀನಿ. ಸೊ ಈಗ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ನಾನು ಫಸ್ಟ್ ಇಲ್ಲಿ ಶಾರ್ಟೇಜ್ ಇತ್ತು ಲೈನಿಂಗ್ ನನಗೆ. ಸೊ ಲೈನಿಂಗ್ನ ಫಸ್ಟು ಎಕ್ಸ್ಟ್ರಾ ಕ್ಲಾತ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಪೀಸ್ ಮೇಲಿಟ್ಟು ಅಟ್ಯಾಚ್ ಮಾಡ್ಕೊಂಡ್ರಲ್ಲ, ಇನ್ನೊಂದು ಪೀಸ್ನ ಈ ರೀತಿ ಕೆಳಗಡೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಇದು ಕೂಳೆ ನಾವೇನು ಎಕ್ಸ್ಟ್ರಾ ಕ್ಲಾತ್ ಅಟ್ಯಾಚ್ ಮಾಡಿರ್ತೀವೋ ಅದು ಒಂದೇ ಸೈಡ್ ಬರಲಿ ಅಂತ. ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಬಿಡಿ. ನೋಡಿ, ಇದು ನೆಕ್ಗೆ ಕಾಜಾ ಪಟ್ಟಿಗೆ ಬೇಕಾಗುತ್ತೆ. ಒಂದು ಸೈಡ್ಗೆ ಇಟ್ಟೆ ಅದು ನೆಕ್ ಪೀಸ್ನ. ನೋಡಿ, ಎರಡು ಒಂದೇ ಸೈಡ್ ಬರುತ್ತೆ. ಇದಕ್ಕೆ ನಾನು ಹೇಳಿದ್ದು ಒಂದು ಪೀಸ್ ಮೇಲೆ ಇಟ್ಕೊಳ್ಳಿ, ಒಂದು ಪೀಸ್ ಕೆಳಗಡೆ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ನೋಡಿ, ಫ್ರಂಟಿಗೆ ನಾನು ಶೇಪ್ನ ತೆಗ್ದಿರಲಿಲ್ಲ, ಶೇಪ್ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ ಫ್ರಂಟಿಗೆ, ಐಡೆಂಟಿಫೈಗೋಸ್ಕರ ನೀವು. ಈಗ ನಾನು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ತೀನಿ. ಈ ರೀತಿ ಇದು ಅಷ್ಟೇ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಕರೆಕ್ಟಾಗಿ ಎರಡು ಪೀಸು ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಈ ವರ್ಕ್ ಅನ್ನೋದು, ಈ ಪಿಕಾಕ್ ಅನ್ನೋದು ನಿಮ್ಗೆ ಒಂದೇ ಲೆವೆಲ್ಲಾಗಿ ಶೋಲ್ಡರ್ ಹತ್ರನೇ ಕರೆಕ್ಟಾಗಿ ಬರಬೇಕು ಅನ್ನೋದಾದರೆ ಸೈಡಿಗೆಲ್ಲೂ ಹೋಗ್ದಿರ ನೀಟಾಗಿ ನೋಡಿ ಈ ಥರ ಕಟ್ ಮಾರ್ಕ್ ಇಟ್ಕೊಳ್ಳಿ. ಲೈನಿಂಗಿಗೂ ಸಹ ಮೇನ್ ಫ್ಯಾಬ್ರಿಕ್ಕು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇದಕ್ಕೂ ಸಹ ಕಟ್ ಮಾರ್ಕ್ನ ಇಟ್ಕೋಬೇಕಾಗತ್ತೆ. ಈ ರೀತಿ ಇದಕ್ಕೂ ಸೇಮ್ ಅದೇ ರೀತಿ ಕಟ್ ಮಾರ್ಕ್ನ ಇಟ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾರ್ಕ್ ಇಟ್ಕೊಂಡ್ಮೇಲೆ ಲೈನಿಂಗ್ನ ಈ ರೀತಿ ಹಾಕ್ಕೋಬೇಕಾಗತ್ತೆ. ಇದು ಅಷ್ಟೇ ಫ್ರಂಟಿಗೆ ಬರಬೇಕು, ಬ್ಯಾಕಿಗೆ ಬರಬೇಕು. ಅಕ್ಕಪಕ್ಕ ಇಟ್ಟರೆ ಆ ರೀತಿ ಬರೋ ಥರ ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನ್ಯಾಚ್ ಹೊಡೆದಿದ್ದೀನಲ್ಲ, ಆ ನ್ಯಾಚು ಈ ನ್ಯಾಚು ಒಂದತ್ರ ಇಟ್ಟು ನೀಟಾಗಿ ಈ ರೀತಿ ಇಟ್ಕೊಂಡು ನಾವು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ 1/2 ಇಂಚ್ ಮಾರ್ಕ್. ಇದು ಅಷ್ಟೇ ವರ್ಕ್ ಪಕ್ಕನೇ ಸ್ಟಿಚ್ ಬರಬೇಕು. ನನ್ನ ಕೈಯಲ್ಲಿ ಈ ರೀತಿ ಟಚ್ ಮಾಡಿಕೊಂಡು ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೋಡಿ, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಗಲ್ ಫುಟ್ ಯೂಸ್ ಮಾಡಿದ್ರೆ ಸ್ಟಿಚ್ ಮಾಡ್ಬೋದು ಅಂತ. ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಕಟ್ ಮಾಡ್ಕೊಳ್ಳಿ. ಕಟ್ ಮಾರ್ಕ್ಸ್ನ ಇಟ್ಕೊಂಡು, ನೀವು ಕಟ್ ಮಾರ್ಕ್ಸ್ ಇಟ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಕಟ್ ಮಾರ್ಕ್ಸ್ ಇಟ್ಕೊಂಡ್ರೂ ಪರವಾಗಿಲ್ಲ. ಕಿನಾರೆ ಸ್ಟಿಚ್ಚೊಂದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಿನಾರೆ ಸ್ಟಿಚ್ ಈ ರೀತಿ ಲೈನಿಂಗ್ ಮೇಲೇ ಹಾಕ್ಕೊಳ್ಳಿ. ಈಗ ನೀವು ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಫೋಲ್ಡ್ ಮಾಡಿಕೊಂಡು ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳಿ.
ನೋಡಿದ್ರಲ್ಲ, ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೇಮ್ ಇನ್ನೊಂದಕ್ಕೂ ನಾವು ಅದೇ ರೀತಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಸುತ್ತು ಅಟ್ಯಾಚ್ ಮಾಡ್ಕೊಳ್ಳಿ. ರಿಂಕಲ್ ಬರಬಾರ್ದು, ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸ್ವಲ್ಪ ನನಗೆ ಪೀಸಸ್ ಸಾಲದೆ ಬಂತು, ಅದಕ್ಕೆ ನಾನು ಪೀಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಇಷ್ಟಾದಮೇಲೆ ಮುಕ್ಸ್ಪಟ್ಟಿ ಕಾಜಾಪಟ್ಟಿಗೆ ನೋಡಿ ನೆಕ್ ಪೀಸ್ ತೊಗೊಂಡಿದ್ನಲ್ಲ ನಾನು, ನೆಕ್ ಪೀಸ್ದು ಕಾಜಾಪಟ್ಟಿಗೆ ಸ್ಟಿಚ್ ಮಾಡ್ತೀನಿ. ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ಫೋಲ್ಡ್ ಮಾಡಿಕೊಂಡು ನೀಟಾಗಿ ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಕಾಜಾಪಟ್ಟಿ ರೆಡಿ ಆಯಿತು. ಇಲ್ಲಿ ಆರೆ ವರ್ಕ್ ಬಂದಿರುತ್ತೆ, ಸ್ವಲ್ಪ ನಿಧಾನವಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈಗ ಉಕ್ಸ್ಪಟ್ಟಿಗೆ ಉಳಿದಿರೋ ಕ್ಲಾತಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಉಕ್ಸ್ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿ ಮೇಲೇನೂ ಫೋಲ್ಡ್ ಮಾಡಬೇಕು, ಕೆಳಗಡೆಗೂ ಫೋಲ್ಡ್ ಮಾಡಬೇಕು. ಯಾಕಂದರೆ ನಾವು ಆಲ್ರೆಡಿ ಫಿನಿಶಿಂಗ್ ಕೊಟ್ಕೊಂಡ್ಬಿಟ್ಟಿದ್ದೀವಲ್ಲ ನೆಕ್ಕು, ಸೊ ಹಾಗಾಗಿ ನೆಕ್ ಹತ್ರನೂ ನಾವು ಫೋಲ್ಡಿಂಗ್ಗೆ ಕ್ಲಾತ್ನ ಬಿಟ್ಕೊಂಡಿರಬೇಕು. ನೋಡಿ ನಮಗೆ ಈಗ ಫ್ರಂಟ್ ಪಾರ್ಟು ರೆಡಿ ಆಯಿತು. ಬ್ಯಾಕ್ ಪಾರ್ಟಲ್ಲಿ ಇನ್ವಿಸಿಬಲ್ ಕೊಡಬೇಕು ಅಂದಲ್ಲ, ನೋಡಿ ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಓಪನ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ 1/2 ಇಂಚ್ ಮಾರ್ಜಿನ್ಗೆ ಲೈನಿಂಗಿಂದ ಹಿಡಿದು ಈ ಕಡೆವರೆಗೂ ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕಬೇಕಾಗತ್ತೆ. ಇದು ಅಷ್ಟೇ ಇಲ್ಲಿ ವರ್ಕ್ ಬಂದಿರುತ್ತೆ, ಸೊ ನೋಡಿಕೊಂಡು ಸ್ಟಿಚ್ನ ಹಾಕಬೇಕಾಗತ್ತೆ. ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟ್ ಮೇಲೆ ಫೋಲ್ಡ್ ಮಾಡಿಕೊಂಡು ಈಗಾಗಲೇ ಏನು 1/2 ಇಂಚ್ ಮೇಲೆ ಸ್ಟಿಚ್ ಹಾಕಿದ್ದೀವೋ ಅದೇ ಸ್ಟಿಚ್ ಮೇಲೆ ಮತ್ತೊಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಈಗ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಕಡೆನೂ ಸೇಮ್ ಅದೇ ರೀತಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕಬೇಕಾಗತ್ತೆ. ಈಗ ಲೈನಿಂಗ್ನ ಫ್ರಂಟ್ ಪಾರ್ಟ್ ಮೇಲೆ ಫೋಲ್ಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡು ಫೋಲ್ಡ್ ಈ ರೀತಿ ಮಾಡ್ಕೊಳ್ಳಿ. ಮತ್ತು ಅದೇ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಹಾಕ್ಕೊಂಡಾಗ
ನಿಮ್ಗೆ ನೀಟಾಗಿ ಆ ಕೂಳೆ ಅನ್ನೋದೆಲ್ಲ ಒಳಗಡೆಗೆ ಹೋಗುತ್ತೆ. ನೋಡಿ ಎಷ್ಟು ನೀಟಾಗಿ ಫಿನಿಶ್ ಆಯಿತು ನಮಗೆ ಶೋಲ್ಡರು. ಈಗ ನೀಟಾಗಿ ಕಿನಾರ ಸ್ಟಿಚ್ಚು ಇವಾಗ ಹಾಕ್ಕೋಬೇಕು. ಸೊ ಇದು ಕೇರ್ಫುಲ್ಲಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಆ ವರ್ಕ್ ಬಂದಿರುತ್ತಲ್ಲ, ಸೊ ಅದೆಲ್ಲ ಹಾಳಾಗಬಾರ್ದು ಅಂದರೆ ನಾವು ಕೇರ್ಫುಲ್ಲಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಈ ರೀತಿ. ನೀಟಾಗಿ ಸ್ಟಿಚ್ನ ಮಾಡಿ. ಬಿಗಿನರ್ಸ್ ಆದರೆ ನಿಧಾನವಾಗಿ ಟೈಮ್ ತೊಗೊಂಡ್ರು ಪರವಾಗಿಲ್ಲ, ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಪರ್ಫೆಕ್ಟಾಗಿ ಕಿನಾರ ಸ್ಟಿಚ್ ಹಾಕಿದ್ದಾಯಿತು ನನಗೆ ನೆಕ್ಗೆ. ಈಗ ನೀಟಾಗಿ ಸುತ್ತು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ರಿಂಕಲ್ ಬರಬಾರ್ದು, ಬಟ್ಟೆ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ ಹಾಕಬೇಕು. ರಿಂಕಲ್ ಬರಬಾರ್ದು, ನೀಟಾಗಿ ನೋಡಿ ನೀಟಾಗಿ ಈ ರೀತಿ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ ಹಾಕಬೇಕಾಗತ್ತೆ. ಈಗ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಆ ಪೈಪಿಂಗ್ ಏನು ಕೊಟ್ಟಿರ್ತೀವೋ ಪೈಪಿಂಗ್ ಪಕ್ಕನೇ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ. ಇಷ್ಟ ಆಯಿತು. ಇಷ್ಟ ಆದಮೇಲೆ ನಾನು ಈಗ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಸ್ಲೀವ್ ಈಗಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ, ಕರೆಕ್ಟಾಗಿ ನ್ಯಾಚ್ ಪಾಯಿಂಟ್ ಶೋಲ್ಡ್ರ್ ಹತ್ರ ಶೋಲ್ಡ್ರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ನೀಟಾಗಿ ಈ ರೀತಿ ತಗೊಳ್ಳಿ. ಕರೆಕ್ಟಾಗಿ ನಿಮ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಂದ ಸ್ಟಿಚ್ನ ಸ್ಟಾರ್ಟ್ ಮಾಡಿ. ಒಂದು 1/2 ಇಂಚಷ್ಟು ಎಕ್ಸ್ಟ್ರಾನೇ ಬಂದಿದೆ ನನ್ನ ಸ್ಲೀವ್ದು. ನೀಟಾಗಿ ಎಳಿಬಾರ್ದು ಬಟ್ಟೆನ. ಸ್ಲೀವ್ಸ್ದು ಎಳಿಬಾರ್ದು, ಮೇನ್ ಫ್ಯಾಬ್ರಿಕ್ದು ಎಳಿಬಾರ್ದು. ನೋಡಿ ಈ ರೀತಿ ನೀಟಾಗಿ ಉಜ್ಕೊಳ್ಳಿ. ಐರನ್ ಮಾಡಿದಷ್ಟು ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇನ್ನೊಂದು ಸ್ಲೀವು ಅದೇ ರೀತಿ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ಳೋಣ. ನಾನು ಪದೇ ಪದೇ ಹೇಳ್ತಿರ್ತೀನಿ ನಿಮಗೆ, ಶೋಲ್ಡರ್ ಅಟ್ಯಾಚ್ ಮಾಡಬೇಕಾದ್ರೆ ಸ್ಲೀವ್ ಕ್ಲಾತ್ ಆಗಿರಲಿ ಇಲ್ಲಾಂದರೆ ಶೋಲ್ಡರ್ ಕ್ಲಾತ್ ಆಗಿರಲಿ ಯಾವುದೇ ರೀತಿ ನೀವು ಎಳಿಬಾರ್ದು, ಎಳೆದು ನೀವು ಸ್ಟಿಚ್ನ ಹಾಕಬಾರ್ದು. ನೋಡಿ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡೆ. ಈಗ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ತಗೊಳ್ಳಿ, ಲೆಂತ್ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಡಾಟ್ ಹಿಡಿಬೇಕು, ಸೈಡ್ ಡಾಟು ಅಂತ ಅವಾಗ ಗೊತ್ತಾಗುತ್ತೆ. ಆವಾಗ ಡಾಟ್ನ ಇಟ್ಕೋಬೇಕು. ನೆಕ್ಸ್ಟು ಸ್ಲೀವ್ ಲೂಸ್ ಎಷ್ಟು ಅಂತ ಮಾರ್ಕ್ ಮಾಡ್ಕೊಳ್ಳಿ. ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ. ನೋಡಿ ನೀಟಾಗಿ ಈ ರೀತಿ ಕರೆಕ್ಟಾಗಿ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ಹ್ಯಾಂಡ್ ಲೂಸ್ ಎಷ್ಟು ಬೇಕು ಅಂತ
ಅದ್ರ ಪ್ರಕಾರ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ರೆಡಿ ಸ್ಟಿಚ್ಚಿಗೆ ನಾನು ಹಾಕ್ತಿರೋದು. ಇದ್ರ ಪಕ್ಕ ಒಂದು 3-4 ಸ್ಟಿಚ್ ಹಾಕ್ಕೊಂಡು ಮತ್ತು ಓವರ್ಲಾಕ್ ಮಾಡಿಕೊಂಡು ಬ್ಲೌಸ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದೇ ಸ್ಟಿಚ್ ಹಾಕಿ ನಿಮ್ಗೆ ತೋರಿಸ್ತಿದ್ದೀನಿ, ಯಾಕಂದರೆ 3-4 ಸ್ಟಿಚ್ ಹಾಕೋದೇನು ಬೇಡ, ಸೊ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಉದ್ದೇಶದಿಂದ. ಇಲ್ಲೂ ಅಷ್ಟೇ ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಡಾಟ್ನ ಸ್ಟಿಚ್ ಮಾಡಿದ್ದಾದಮೇಲೆ ನಾನು ಸೈಡು ಸ್ಟಿಚ್ ಮಾಡ್ಕೊಳ್ತೀನಿ ಮೆಜರ್ಮೆಂಟ್ ಪ್ರಕಾರ. ಮಾರ್ಕ್ನ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ಇಲ್ಲಿ ನಾನು ಒಂದು ವರ್ಕ್ ಬಂದಿರುತ್ತೆ ನೀಡ್ಲ್ ಹತ್ರ, ಸ್ಟಿಕ್ಕರ್ ಥರ, ಅದನ್ನ ರಿಮೂವ್ ಮಾಡಿ ನಾನು ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನೀಡ್ಲ್ ಹತ್ರ ಬಂದರೆ ಅದು ನೀಡ್ಲ್ ಮುರಿದೋಗ್ಬಿಡುತ್ತೆ. ಸೊ ಹಾಗಾಗಿ ನೀಡ್ಲ್ ಎಲ್ಲಿ ಬರುತ್ತೋ ಅಲ್ಲಿ ನೀಟಾಗಿ ಅವನ್ನ ತೆಗೆದುಬಿಟ್ಟು ನಾನು ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೋಡಿ ಫಿಟ್ಟಿಂಗು ಪರ್ಫೆಕ್ಟಾಗಿ ಹಾಕ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡಿಕೊಂಡೆ. ನೋಡಿ ಸ್ವಲ್ಪ ಎಕ್ಸ್ಟ್ರಾ ಇದೆಯಲ್ಲ 1/2 ಇಂಚು, ಅದನ್ನ ಕಟ್ ಮಾಡಿಕೊಂಡೆ ನಾನು. ಸೊ ಒಂದು 3-4 ಸ್ಟಿಚ್ ಹಾಕ್ಕೊಂಡು ನಾನು ಸೈಡು ಓವರ್ಲಾಕ್ ಮಾಡ್ಕೊಳ್ತೀನಿ. ಇಷ್ಟು ಬ್ಲೌಸು ಸ್ಟಿಚ್ಚಿಂಗ್ ಪಾರ್ಟು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ. ಹ್ಯಾಂಡ್ಸು ನೋಡಿ, ವರ್ಕು ಅಷ್ಟೇ ತುಂಬಾ ಚೆನ್ನಾಗಿದೆ. ಈಗ ನಾನು ಬಾಟಮಲ್ಲಿ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಎರಡು ಸೈಡು ಡಾಟ್ಸ್ನ ಸ್ಟಿಚ್ ಮಾಡ್ಕೊಂಡಿದ್ದು ಮುಗೀತು. ಬ್ಲೌಸ್ ಪರ್ಫೆಕ್ಟಾಗಿ ನನಗೆ ರೆಡಿ ಆಯಿತು. ಈ ಒಂದು ಸ್ಟಿಚಿಂಗ್ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾರಾದರೂ ಕಲಿತಾ ಇರೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ್ಯೂಟಿಫುಲ್ ಆರಿ ವರ್ಕ್ ಬ್ಲೌಸ್ ಡಿಸೈನ್. ಥ್ಯಾಂಕ್ ಯು. ಇದಕ್ಕೆ ಡೋರಿ ಮತ್ತೆ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.